ಬಟ್ ನಾನು ಅಷ್ಟೊಂದು ಖರಾಬಾಗಿಲ್ಲ. ನೀವೀಗ ಮದುವೆ ಆಗಿರೋರಿಗೆ ಏನ್ ಸಜೆಷನ್ಸ್ ಕೊಡ್ತೀರಿ? ಮದುವೆ ಆಗಿದ ತಕ್ಷಣ ಮಕ್ಳು ಮಾಡ್ಕೊಬಿಡಿ ಏನ್ ಸಜೆಷನ್ ಕೊಡ್ತೀರಾ? ಬರೀ ಇಂತದೆಯಾ? ಸಾರಿ, ಈ ವಿಡಿಯೋ ಏನಾದ್ರು ನನ್ನ ಫ್ರೆಂಡ್ ಆನಂದ್ ನೋಡ್ತಾ ಇದ್ರೆ ಐ ಆಮ್ ಸಾರಿ. ಇನ್ನೊಂದ್ 2 ದಿನ ಮುಂಚೆ ಬಂದಿದ್ದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೋರ್ ಆಗ್ತಾ ಇತ್ತು. ನಮ್ನೇನಾದ್ರು ಒಂಚೂರಾದ್ರು ಮಿಸ್ ಮಾಡ್ಕೊಂಡ್ರ? ಇವಾಗ ಕೇಳ್ಬೇಡ್ರಿ, ನೀವೇನಾದ್ರು ಮಾಡ್ಕೊಂಡ್ರಿ. ಟ್ರಿಪ್ಪು ಸೂಪರ್ ಆಗಿತ್ತು, ಸ್ವಲ್ಪ ಬೋರ್ ಆಯ್ತು. ಸ್ವಲ್ಪ ಬೋರಿಂಗ್ ಯಾಕೆ ಹೇಳಿ, ನಾನು ಇರ್ಲಿಲ್ವಲ್ಲ. ಫುಲ್ ಮಿನಿ ಅಂತ ಮಿಂಚ್ಕೊಂಡು ಮಿನಿ ಪೌಡರ್ ಹಾಕೊಂಡ್ಬಿಡ್ಬೇಕಿತ್ತು. ಜೋಳದ ರೊಟ್ಟಿ, ಚಟ್ನಿ ಪುಡಿ ಜೊತೆಗೆ ಮೊಸರು ಹಾಕೊಂಡು ತಿಂತಾ ಇದ್ರೆ. ಫಸ್ಟ್ ಟೈಮ್ 2 ಮದ್ವೆ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ನೋಡಿದ್ದು. ಬಟ್ ನನಗೆ ಆಫರ್ ಸಿಕ್ಕಿಲ್ವಲ್ಲ ಅದಕ್ಕೆ. ಮೂಗತ್ರ ಒಂದು ಪಿಂಪಲ್ ಆಗ್ಬಿಡಿದೆ, ಇಲ್ಲ ಒಂದು ಪಿಂಪಲ್ ಆಗ್ಬಿಡಿದೆ. ಯಾರೋ ನಮ್ ಕಡೆ ಮಂಡ್ಯ ಸೈಡ್ ಹೆಂಗೆ ಬಸ್ಸಾರು ಮುದ್ದೆ ಪಲ್ಯ. ಅರುಣ್ ನಾಗೇಶ್ ಅಲ್ಲ, ಪೂಜಾ ತೇಜಸ್ ಕುಮಾರ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಪೂಜಾ ತೇಜಸ್ ಕುಮಾರ್ ಸೈನು. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂತ ಅಂದರೆ, ವಿಶೇಷ ಅನ್ನೋದಕ್ಕಿಂತ ಓದ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ದಾಟ್ ನಮ್ಮ ಅದಕ್ಕೆ ಮತ್ತೆ ನಮ್ಮ ಪರ್ಣಿ ಬಂದಿದ್ದಾರೆ. ಅವ್ರದ್ದು ಬಾಗಲಕೋಟೆ ಟ್ರಿಪ್ ಹೆಂಗಿತ್ತು ಅಂತ. ಸೊ ಅವ್ರು ಬಂದಿದ್ದಾರೆ. ನಾನು ಬೆಳಗ್ಗೆಯಿಂದ ತುಂಬ ಕೆಲಸ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದು ಜಸ್ಟ್ ಊಟ ಮಾಡಿಬಿಟ್ಟು ಬಂದೆ. ಇಟ್ಸ್ ಆಲ್ರೆಡಿ ಅರೌಂಡ್ 3:30 ಇರಬೇಕು. ಸೊ ಬನ್ನಿ ಅವ್ರ ಹತ್ರ ಕೇಳೋಣ ಹೆಂಗಿತ್ತು ಟ್ರಿಪ್ಪು ಅಂತ ಅಲ್ವಾ. ಗೈಸ್ ಸಿ ಆಲ್ರೆಡಿ 3:30 ಕರೆಕ್ಟಾಗಿ ನೋಡಿ, 3:30 ಆಗಿದೆ. ಇವನು ಯಾಕೆ ಹಿಂಗೆ ಬಡ್ಕಂತವನೆ ಯಾಕ? ಓ ಗೈಸ್, ಇಲ್ಲೇ ಪಿಕ್ಕೆ ಮಾಡಕ್ಬಿಟ್ಟವನೆ, ಎತ್ತಾಕ್ಬೇಕು. ಏನಮ್ಮ ಹಾಯ್ ಗೈಸ್ ನೋಡಿ, ಕೂಗ್ಬಿಟ್ಟು ಹಾಯ್ ಅಂತವಳೆ. ಹಾಯ್ ಮಾಡು, ಹಾಯ್. ಎಷ್ಟು ದಿನ ಮಗನೆ? 10 ದಿನ ಬಿಟ್ಬಿಟ್ಟು ಹೋಗಿದ್ದಲ್ಲ ಮಗನೆ ನನ್ನ. 10 ದಿನ ಬಿಟ್ಬಿಟ್ಟು ಹೋಗಿದ್ದೆ ನನ್ನ. ಎಲ್ಲೋಗಿದ್ದೆ ಮನೆ? ಎಲ್ಲೋಗಿದ್ದೆ 10 ದಿನ ನನ್ನ ಬಿಟ್ಬಿಟ್ಟು? ಎಲ್ಲೋಗಿದ್ದೆ 10 ದಿನ ಬಿಟ್ಬಿಟ್ಟು? ನಡಿ ಒಳಗೆ ನಡಿ. ಖುಷಿ. ನಡಿ. ಅಮ್ಮ ಇಲ್ಲ ಇಲ್ಲ ಅಮ್ಮ. ನಡಿ ತೋರ್ಸು, ಅಮ್ಮನ ತೋರ್ಸು. ತೋರ್ಸು, ಅಮ್ಮ ಇಲ್ಲ. ಇಲ್ಲಿದ್ದಾರೆ ನೋಡಿ. 10 ದಿನ ಎಲ್ಲೋ ಹೋಗ್ಬಿಟ್ಟು ಇವಾಗ ಬಂದವ್ರೆ. ಹಾಯ್. ಓ ಗೈಸ್ ಇಲ್ಲಿ ನೋಡಿ ಇವಾಗ ಅವಳಿಗೆ ಟಾಸ್ಕ್ ಕೊಡ್ತಾರೆ ನಮ್ಮ ಮನೇಲಿ. ಊಟ ಮಾಡಬೇಕು ಅಂದ ತಕ್ಷಣ ನೋಡಿ ಹೆಂಗೆ ತಟ್ಟೆ ಎತ್ಕೊಡ್ತಾಳೆ. ತಟ್ಟೆ ಎತ್ಕೊಡುವ. ಹೇಳಿ ಎತ್ಕೊಡು. ನೋಡಿ ಗೈಸ್, ಊಟ ಮಾಡಬೇಕು ಅಂದಿದ ತಕ್ಷಣ ತಟ್ಟೆ ಹೆಂಗೆ ಎತ್ಕೊಡ್ತಾವಳೆ. ನನ್ಗೆ ತಟ್ಟೆ. ಅಯ್ಯೋ ತಮ್ಮ. ನಂಗೆ ತಟ್ಟೆ ಬೇಡ, ಪಪ್ಪಿ ಕೊಡು. ಈ ಕಡಿಕೆ ಹೋಗಲ್ಲಿ ಕ್ಲೋಸ್ ಮಾಡು. ಅದು ಎತ್ಕೊಂಡೆ ತಾನೆ, ಇಟ್ಬಿಡು. ಅಲ್ಲೇ ಇಡು, ನಂದು ಅಲ್ಲೇ ಊಟ ಆಯ್ತು. ಇಡು ಅಲ್ಲಿ ತಟ್ಟೆ ಒಳಗಡಿಕಿಡು. ಕ್ಲೋಸ್ ಮಾಡಿ ಇವಾಗ. ಕ್ಲೋಸ್ ಮಾಡಿ ಇವಾಗ. ಕ್ಲೋಸ್ ಮಾಡ್ಬೇಕು ಹಿಂಗೆ. ಸೊ ಗೈಸ್ ಬನ್ನಿ, 10 ದಿನ ಆಗಿತ್ತು ಇವರೆಲ್ಲ ಹೋಗ್ಬಿಟ್ಟು. ನಮ್ನೇನಾದ್ರು ಒಂಚೂರಾದ್ರು ಮಿಸ್ ಮಾಡ್ಕೊಂಡ್ರ? ಕೇಳಿ, ನಮ್ನೇನಾದ್ರು ಒಂಚೂರಾದ್ರು ಮಿಸ್ ಮಾಡ್ಕೊಂಡ್ರ? ಇವಾಗ ಕೇಳ್ಬೇಡ್ರಿ, ನೀವೇನಾದ್ರು ಮಿಸ್ ಮಾಡ್ಕೊಂಡ್ರ ಅಂತ ಕೇಳ್ಬಿಡಿ. ಗೈಸ್ ಇವಾಗ ಪಾಪ ಇವ್ರು ಇವಾಗ ಊಟ ಮಾಡ್ತಾವ್ರೆ. ಸೊ ಇವ್ರು ಊಟ ಮುಗಿಸ್ಕೊಳ್ಳಿ. ಏನಿವತ್ತು ಅಡುಗೆಗೆ ಸ್ಪೆಷಲ್ಲು? ಅದಕ್ಕೆ ಮುದ್ದೆ, ಹುಳ್ಳಿಕಾಳು ಪಲ್ಯ, ಮುದ್ದೆ, ಹುಳ್ಳಿಕಾಳು ಪಲ್ಯ. ಆಮೇಲೆ ಏಕೆ ಮನೇಲಿ ದೊಡ್ಡ ತಟ್ಟೆ ಇಲ್ವಾ? ಇಷ್ಟು ಚಿಕ್ಕ ತಟ್ಟೆಯಲ್ಲಿ ತಿಂತಾ ಇದ್ದೀರಲ್ಲ? ಓ ಗೈಸ್, ಚಿಕ್ಕ ಐಟಮ್ ಇದ್ರೆ ಚಿಕ್ಕ ತಟ್ಟೆಯಲ್ಲಿ ತಿಂದ್ರೆ ಅವ್ರಿಗೊಂಥರ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಿ. ಬಸ್ಸಾರು, ಮುದ್ದೆ, ಹುಳ್ಳಿಕಾಳು ಪಲ್ಯ, ಆಮೇಲೆ ರೈಸ್, ಮಜ್ಜಿಗೆ. ಓಕೆ, ಸೊ ಇದೆಲ್ಲ. ಸೊ ಗೈಸ್ ಇವ್ರು ಈ ಊಟ ಮಾಡ್ಕೊಬಿಡ್ಲಿ. ಊಟ ಮಾಡ್ಕೊಂಡ್ಮೇಲೆ ಬಾಗಲಕೋಟೆ ಟ್ರಿಪ್ ಹೆಂಗಿತ್ತು ಅಂತ ಅವ್ರ ಹತ್ರನೇ ಕೇಳಿಸ್ತೀನಿ. ಓಕೆನಾ? ಏನಮ್ಮ ಯಾಕಮ್ಮ ಗುಂಡಂಗೆ ಬಿಡ್ಕೊತಾವನೆ ಅಂತ? ಅವನು ಪಿಕ್ಕೆ ಮಾಡಕ್ಬಿಟ್ಟವನೆ. ಸ್ವಲ್ಪ ಪಿಕ್ಕೆ ಮಾಡ್ಗವನೆ. ಈಗ ನೋಡಿದ್ನಲ್ಲ, ಪಿಕ್ಕೆ ಎತ್ತಾಕ್ತೀನಿ. ಗೈಸ್ ನೋಡಿ, ನಮ್ಮಮ್ಮ ಗುಂಡ ಪಿಕ್ಕೆ ಮಾಡ್ಗವನೆ ಅಂತಂದ್ರೆ ಅದನ್ನೇನು ಕ್ಯಾಮ್ರಾದಲ್ಲಿ ಹೇಳ್ತಿದ್ಯಾ ಅಂತೆ ಹೆಂಗೆ ಹೇಳ್ತಾವ್ರೆ. ಪಿಕ್ಕೆ ಎತ್ತಾಕ್ಬೇಕು. ಪಿಕ್ಕೆ ಇರಲಿ ನನ್ನ ಮಗನೇ. ಇಲ್ಲೇ ಮುಡುಕ್ತಾನೆ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮುಡುಕ್ಬಿಡ್ತಾನೆ ಗೈಸ್. ಆವಾಗ ನೋಡಿದ್ರೆ ಅಲ್ಲೇ ಓಪನ್ ಏರಿಯಾದಲ್ಲೇ ಸುಸು ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಪಿಕ್ಕೆ ಹಾಕ್ತಾನೆ. ಊಟ ಮಾಡ್ದ ನೀನು? ಊಟ ಮಾಡ್ದಮ್ಮ? ಏನು ತಿಂದೆ? ಇರಮ್ಮ, ಏನು ತಿಂದೆ?
ಏನ್ ತಿಂದೆ ಹೇಳು, ಆಮೇಲೆ ಹಾಯ್ ಮಾಡುವೆ. ಅಯ್ಯೋ ಆಯಿ ಅಂತೆ. ಏನ್ ತಿಂದೆ? ಅನ್ನ. ಅನ್ನ ಯಾಕೆ ತಿಂದೆ ಅನ್ನವ? ಯಾಕೆ ತಿನ್ಬೇಕು ಅನ್ನವ? ಅನ್ನ ಯಾಕೆ ತಿನ್ಬೇಕು? ಶಕ್ತಿ ಬರ್ಬೇಕಾ? ಅವ್ನಿಗೆ ಅನ್ನ ಹಾಕಿರ್ಲಿಲ್ವಾ? ಶಕ್ತಿ ಬರ್ಬೇಕು ಗೈಸ್. ಶಕ್ತಿ ಬರ್ಬೇಕು ಅಂತಂದ್ರೆ ಅನ್ನ ತಿನ್ಬೇಕಂತೆ. ಇವನು ಹೇಳ್ತಾಳು ಶಕ್ತಿ ಎಲ್ಲಿ ಬರ್ತದವ? ಶಕ್ತಿ ಎಲ್ಲಿ ಬರ್ತದೆ? ಶಕ್ತಿ ಎಲ್ಲಿ ಬರ್ತದೆ ತೋರ್ಸು. ಎಲ್ಲಿ ತೋರ್ಸು ಶಕ್ತಿ ಎಲ್ಲಿ ಬರ್ತದೆ? ಗೈಸ್ ನೋಡಿ ಬೈಸಿಪ್ಸ್ ತೋರಿಸ್ತಾವಳು ಅವಳ. ಯಾಕೆ ಹಿಂಗ ಬಡ್ಕತ್ತವನೆ? ಯಾಕೋ ಏನಾಯ್ತು? ಹಾ ಏಕೆ? ಗೈಸ್ ಇವನಿಗೆ ಮೋಸ್ಟ್ಲಿ ಪೆಡಿಗಿರಿ ಹಾಕ್ಬೇಕು, ಅದಕ್ಕೆ ಬಡ್ಕಂತವನಂಗೆ. ಇರಿ ಪೆಡಿಗಿರಿ ಹಾಕ್ತೀನಿ ಗೈಸ್. ಈಗ ನೋಡಿ ಪೆಡಿಗಿರಿ ಹಾಕಿದ ತಕ್ಷಣ ಹೆಂಗೆ ಗಪ ಗಪ ಅಂತ ತಿನ್ಬಿಡ್ತಾನೆ ಅಂತ. ಇರ ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ. ಹಾಂ ತಿನ್ನು. ಬಕಾಸುರ ಗೈಸ್, ಏಕ್ ನಂಬರ್ ಬಕಾಸುರ ಅವನು. ಚೆನ್ನಾಗಿರ್ಲಿ ತಿಂದು. ನೋಡಿ ಹೆಂಗೆ ತಿಂತಾವನೆ ಕಾಣ ನನ್ನ ಮಗ. ಏನಮ್ಮ ಪಪ್ಪ? ಸೈಡ್ ಬಾ, ಇಲ್ಲ ಸೈಡ್ ಬಲ್ಲ. ನನ್ನ ಮಗನ ದಾಟ್ಲೇಬೇಕು. ಬಾ ಬಾ, ನಡಿ ನಡಿ ಒಳಿಕ್ ನಡಿ. ಬಾಗಲಕೋಟೆಗೆ ಹೋಗಿದ್ದಲ್ಲ, ಏನು ತಂದೆ ನನಗೆ ನೀನು? ಹಾಂ ಪಣ್ಣಿ ಪಣ್ಣಿ ಲೋ ಬೈಲಿ, ಪಣ್ಣಿ ಬೈಲಿ. ಬಾಗಲಕೋಟೆಗೆ ಹೋಗಿದ್ದಲ್ಲ, ಏನು ತಂದೆ ನನಗೆ? ಏನು ತಂದೆ? ಏನು ತಂದೆ ನನಗೆ ಬಾಗಲಕೋಟೆಗೆ ಹೋಗಿದ್ದೆ? ಅಯ್ಯೋ ಅದು ಹೆಸರು ಯಾರು ಮಾಡ್ತೀಯ ನೀನು? ಬಾಗಲಕೋಟೆಗೆ ಹೋಗಿದ್ದಲ್ಲ, ಏನು ತಂದೆ? ಗೈಸ್ ಯಾರು ಊಟ ಮಾಡ್ತಾ ಇದ್ರು ಅವ್ರ ಅಜ್ಜಿ ಕೈಲಿ ಆಯ್ ಅನ್ಸಕ್ ಹೋಗೋಣ ನೋಡಿ ಗೈಸ್. ಅವ್ರ ಅಜ್ಜಿ ಆಯ್ ಅನ್ಬೇಕಂತೆ. ಅಮ್ಮ ಅಮ್ಮ ಆಯನ್ನಮ್ಮ ಈಗ. ಆಯ್ ನೀನನ್ನು ಆಯ್. ಇದೊಂದು ಮಾತ್ರ ಚೆನ್ನಾಗಿ ಹೇಳ್ತೀಯ ನನ್ನ ಮಗಳೇ. ಗೈಸ್ ಅವ್ರದ್ದು ಯಾರು ಊಟ ಮಾಡ್ತಾಯಿದ್ರು ಹೋಗ್ಬಿಟ್ಟು ಒಂದು ತುತ್ತು ತಿಂದಿಲ್ಲ ಅಂತಂದರೆ ಅವ್ಳಿಗೆ ಸಮಾಧಾನನೇ ಆಗಲ್ಲ. ಸೊ ಯಾರು ಊಟ ಮಾಡ್ತಾರೋ ಅವ್ರ ತಾತ ಊಟ ಮಾಡ್ತಾಯಿದ್ರು ಒಂದು ತುತ್ತು ತಿನ್ನಿಸ್ಕೋಬೇಕು, ಅವ್ರ ಅಪ್ಪ ತಿಂತಾಯಿದ್ರು ತಿನ್ಸ್ಕೋಬೇಕು, ನಾನು ತಿಂತಾಯಿದ್ರು ಒಂದು ತಿನ್ಸ್ಕೋಬೇಕು, ಅವ್ರ ಅಜ್ಜಿ ತಿಂತಾಯಿದ್ರು ತಿನ್ಸ್ಕೊಬೇಕು. ಅದು ಹೆಸರು ಆಯ್ ಹೇಳ್ತೀಯ ಅವ್ರಿಗೇನು ಬೇಜಾರಾಗಲ್ವಾ ನೀನು ಆಯ್ ಅಂದೊಂದು? ಗೈಸ್ ಆಗಲ್ವಂತೆ. ನೀವು ಬೇಜಾರಾಗತ್ ಕಣವ ಅವ್ರಿಗೆ. ನಿಂತಕ್ಕೋಗು ಗೈಸ್. ನೋಡಿ ಹಿಂಗೆ ತೊಳ್ತಾ ಇದ್ರೆ ಮುಂದಕ್ಕೆ ಹೆಂಗೆ ಓಡ್ಬತ್ತಾಳೆ. ಹೋಗಿ ಹಿಂದಕ್ಕೆ ಡಿಗಿ 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 ಡಿಗಿ. ಪ್ಲೇನ್ ಕಿಸ್ ಕೊಟ್ಬಿಡು ಎಲ್ರಿಗೂ ಪ್ಲೇನ್ ಕಿಸ್ ಕೊಡೋ. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು. ಹಿಂಗೆ ಹಿಂಗೆ ಇಲ್ಲಿ 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 ಪ್ಲೇನ್ ಕಿಸ್ ಕೊಡು ಎಲ್ರಿಗೂ. ಗೈಸಿನ ಆಟ ಸಾಮಾನು ತಗೋದು ಇನ್ನೆಲ್ಲ ಕಿದ್ದು ದಬಾಕ್ತಾಳೆ ಇವಾಗ. ಪ್ಲೇನ್ ಕಿಸ್ ಕೊಡವ, ಎಲ್ಲ ನೋಡ್ತಾವ್ರ ನಿನ್ನ. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು. ಅನ್ನು ಅನ್ನು ಹಿಂಗೆ ಕೊಡು, ಹಿಂಗೆ ಅಂತ ಕೊಡು. ಹಿಂಗೆ ಕೊಡ್ಬೇಕು, ಹಿಂಗೆ ಇಲ್ಲಿ ನೋಡಿದೆ ಅಂತ ಕೊಡು. ಕೊಡವಾ ಪ್ಲೇನ್ ಕಿಸ್ ಕೊಡವಾ, ಕೊಡವಾ. ಆಯ್ತು ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್. ತಟ್ಟೆ ಎತ್ಕೊಟ್ಟಿದ್ಕೆ ಥ್ಯಾಂಕ್ಸ್. ಇದೊಂದು ಚೆನ್ನಾಗಿ ಹೇಳ್ತೀಯ ನನ್ನ ಮಗಳೇ. ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡವಾ. ಎಲ್ರಿಗೂ ಒಂದು ಪ್ಲೇನ್ ಕಿಸ್ ಕೊಡು. ಕೊಡು 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 ಪ್ಲೇನ್ ಕಿಸ್ ಕೊಡು. ಪಪ್ಪಿ ಕೊಡು, ಪ್ಲೇನ್ ಕಿಸ್ ಕೊಡವಾ. ಪ್ಲೇನ್ ಕಿಸ್ ಕೊಡು. ನೀನು ಪ್ಲೇನ್ ಕಿಸ್ ಕೊಡು. ಆಯ್ತು ಐಫೈ ಕೊಡು. ಐಫೈ ಐಫೈ ಟಿಸ್ಕಾ. ರಜ್ಜಿಗೆ. ಅಜ್ಜಿಗೂ ಐಫೈ. ಅಮ್ಮಂಗೆ ಗೈಸಿಗಳು ಒಬ್ಳಿಗೆ ಕೊಟ್ರೆ ಎಲ್ರಿಗೂ ಹೋಗ್ಬಿಟ್ಟು ಕೊಡೋದೆ ನೋಡಿ ಅಲ್ಲಿ. ಐಫೈ ಟಿಸ್ಕಾ. ಸೊ ಗೈಸ್ ಇವಾಗ ಅವರೆಲ್ಲ ಊಟ ಮಾಡ್ತಾರೆ. ಊಟ ಮಾಡಲಿ. ಊಟ ಮಾಡಿದ್ಮೇಲೆ ಬಾಗಲಕೋಟೆ ಟ್ರಿಪ್ ಹೆಂಗಿತ್ತು ಅಂತ ಹೇಳಿಸ್ತೀನಿ ಅವ್ರ ಕೈಲಿ. ಓಕೆ ಸೊ ಗೈಸ್ ಬನ್ನಿ, ನಮ್ಮ ಅದಕ್ಕೆ ಊಟ ಆಗೈತೆ. ಇವ್ರು ಯಾಕೋ ನಾಚ್ಕಂತವ್ರು ಹೇಳಕ್ಕೆ, ನಾಚ್ಕಂತವ್ರು ಹೇಳಕ್ಕೆ. ಯಾಕತ್ಕೆ ಹೆಂಗಿತ್ತದ್ಕೆ? ಅಯ್ಯೋ ಇರಿ ನಿಮ್ಮದು ವಾಯ್ಸ್ ಕ್ಲಿಯರಾಗಿ ಬರಲ್ಲ ಇರಿ, ಮೈಕ್ ತಂದುಬಿಡ್ತೀನಿ. ಸೊ ಗೈಸ್ ಇಲ್ಲಿ ಈ ಮೈಕ್ ಹಾಕೊಂಡಿಲ್ಲ ಅಂತಂದರೆ ವಾಯ್ಸ್ ಸ್ವಲ್ಪ ಡಲ್ಲಾಗಿ ಬಂದಂಗೆ ಅನಿಸುತ್ತೆ. ಸೊ ಆಮೇಲೆ ನಿಮ್ಗೂ ಕ್ಲಿಯರಾಗಿ ಕೇಳಿಸಲ್ಲ. ಸೊ ಅದಕ್ಕೆ ಮೈಕ್ ಕೊಟ್ಬಿಡ್ತೀನಿ. ಮೈಕ್ ಕೊಟ್ಬಿಟ್ರೆ ಪೀಸಾಗಿ ಕೇಳಿಸುತ್ತೆ. ನಡಿಯೋ ನಡಿ. ಅದ್ಯಾಕೆ ಅವರೆಕಾಯಿ ತಿಂತಿದ್ದಿ? ಗೈಸ್ ಇಲ್ಲಿ ನೋಡಿ ಪಾಸ್ ಮಾಡು ಅಂದ್ಬಿಟ್ಟು ಕೂದಲು ಸರಿ ಮಾಡ್ಕೊಂತವ್ರೆ. ಹೆಂಗಿರ್ಬೇಡ ಜನ ನೋಡಿ, ಎಷ್ಟು ಬ್ಯೂಟಿ ಕಾನ್ಶಿಯಸ್ ಇದ್ದಾರೆ ನೋಡಿ. ಪಾಸ್ ಮಾಡು ಅಂತ ಅಂದ್ಬಿಟ್ಟು ಕೂದಲು ಸರಿ ಮಾಡ್ಕೊಂಡ್ಬಿಟ್ಟು ನಾನು ಮೈಕ್ ತರೋಣ ಅಂತ ಹೋದ್ನಲ್ಲ, ಮೈಕ್ ತಗೊಂಬತ್ತಿದ್ದೀನಿ. ಪಾಸ್ ಮಾಡಿ ಅಂತ ಅಂದ್ಬಿಟ್ಟು ಅಮ್ಮ ಚೆನ್ನಾಗಿ ಕಾಣ್ತಿದ್ದೀನಮ್ಮ ಅಂತ. ಆಮೇಲೆ ಅವರೇ ಹೇಳ್ತಾರ ಅದನ್ನು. ಅಯ್ಯೋ ಏನಿದ್ರೆ ಏನು ನೋ ಯೂಸ್ ಇವಾಗ ಅಂತೆ. ಸೋಲ್ಡ್ ಔಟ್ ಪೀಸ್. ಇವಳೊಬ್ಳು ಇಲ್ಲಿ ನೋಡಿ ಹೆಂಗತ್ತವಳೆ. ಇದೇ ಆನೆ ಮರಿ ಈ ಮಿನಿ ಆನೆ ಮರಿ. ಹಾಯ್ ಬರೀ ಆಯ್ ಮಾಡ್ತೀಯಲ್ಲ ನೀನು. ಆಯ್ ತಗೊಳ್ಳಿ ಯಾಕಳಿದ. ಆಯ್ ಹೆಂಗವ? ಆಯ್ ಹೇಳು ಹೆಂಗೆ? ಗೈಸ್ ಇತ್ತಂತ. ಹೇಳಿ ಅದಕ್ಕೆ ಹೆಂಗಿತ್ತು ಟ್ರಿಪ್ ನಿಮ್ದು?
ಟ್ರಿಪ್ ಸೂಪರ್ ಆಗಿತ್ತು. ಸ್ವಲ್ಪ ಬೋರ್ ಆಯ್ತು. ಸ್ವಲ್ಪ ಬೋರಿಂಗ್ ಯಾಕೆ ಹೇಳಿ, ನಾನು ಇರ್ಲಿಲ್ವಲ್ಲ. ಅಲ್ವಾ ಗೈಸ್, ಅಫ್ ಕೋರ್ಸ್ ನಾನಿಲ್ಲ ಬೋರ್ ಆಗಿ ಆಗುತ್ತೆ. ಇನ್ನು ಚೆನ್ನಾಗಿರೋದಾ? ನಾನಿಲ್ಲ ಅಂದ್ರೆ ಬೋರ್ ಆಗೇ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಒಂದು ಕಂಟೆಂಟ್ ಸಿಗೋದು ವ್ಲಾಗಿಗೆ ಅಲ್ವಾ? ಕರೆಕ್ಟ್. ಬಂದಿದ್ದಿದ್ರೆ ಚೆನ್ನಾಗಿರೋದು. ಚೆನ್ನಾಗಿತ್ತು ಅಂದ್ರೆ ಅವ್ರವ್ರ ಒಂದೊಂದ್ ಕಡೆ ಒಂದೊಂದ್ ತರ ಮದ್ವೆ ಮಾಡ್ತಾರೆ. ನಾವು ಇಲ್ಲಿ ಸಂಜೆ 6:30 ಟ್ರೈನ್ ಇದ್ದಿದ್ದು. ಮಾರ್ನಿಂಗ್ 6 o'clock ಅಲ್ಲಿ ರೀಚ್ ಆಗಿದ್ದು. ಓಕೆ, ಹೋಗಿದ ತಕ್ಷಣ ರೂಮ್ಗೆ ಹೋದ್ರ, ರೂಮ್ಗೆ ಹೋಗ್ಬಿಟ್ಟು ರೆಡಿ ಗಿಡಿ ಆಗಿ 7 o'clock ಅಷ್ಟೊತ್ತಿಗೆ ಫುಲ್ ಮಿನಿ ಅಂತ ಮಿಂಚ್ಕೊಂಡು ಮಿನಿ ಪೌಡರ್ ಹಾಕೊಂಡ್ಬಿಡ್ಬೇಕಿತ್ತು. ಮಿನಿ ಅಂತ ಮಿಂಚ್ಕೊಂಡು ನಿಮ್ಮ ಅಣ್ಣ ದಬಾಕಂದ್ರು. ನಾನು ನನ್ನ ತಂಗಿ, ನಮ್ ಚಿಂಟಾರಿ. ಗೈಸ್, ಇವ್ರ ತಂಗಿನೂ ಹೋಗಿದ್ರು. ಅವಳ ಹೆಸರು ಹರಿಣಿ ಅಂತ ಅನ್ಬಿಟ್ಟು, ಇವರೆಲ್ಲ ತೇಜ ಅಂತ ಕರೀತಾರೆ. ಇದೇನು ಗೊತ್ತಿಲ್ಲ, ಎರಡನೇ ಮೂರನೇ ಬಿಟ್ಕೊಂಡ್ ಕರೀತಾರೆ. ನನ್ಗೂ 2ನೇ ಐತೆ ಗೈಸ್, ಇವಾಗ ಹೇಳಲ್ಲ, ಬೇಡ. ನನಗೆ ಒಂದೇ ನೇಮು. ರೆಡಿ ಆಗಿ 8:30ಗೆ ಅವ್ರದ್ದು ದಾರೆ ಇದ್ದಿದ್ದು. ಚೆನ್ನಾಗಿತ್ತು. ನೀವು ಮದ್ವೆ ದಿನ ಅವ್ರ ಕಡೆ ಹೆಂಗೆ ಅಂದ್ರೆ ಅವತ್ತಿನ ದಿನನೇ ವೆಡ್ನೆಸ್ಡೇ ಮಾರ್ನಿಂಗು. ಅವ್ರ ಕಡೆ ಹೆಂಗೆ ಅಂದ್ರೆ ಅವ್ರ ಕಡೆ ಸಂಪ್ರದಾಯದ ಪ್ರಕಾರ ದೇವಸ್ಥಾನದ ಎದುರುಗಡೆ ಒಂದು ಕಟ್ಟೆ ತರ ಮಾಡಿರ್ತಾರೆ. ಕಟ್ಟೆ ಕಟ್ಬಿಟ್ಟು ಮಧ್ಯದಲ್ಲಿ ಇಬ್ರನ್ನು ಕೂರಿಸ್ಬಿಟ್ಟು ಫುಲ್ ಅರಿಶಿನ ತಿಕ್ಕಿ ಅರಿಶಿನದಲ್ಲೇ ಸ್ನಾನ ಮಾಡಿಸಿ ಎಲ್ಲಾರ್ನು ಅಲ್ಲೇ ಎಲ್ಲ ರೆಡಿ ಆಗೋದು. ಮತ್ತೆ ರೂಮಿಗೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಅಲ್ಲಿಂದ ಸ್ನಾನ ಮಾಡಿಸಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಸಿ ಓಪನ್ ಸ್ಪೇಸ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿಸಿ, ಅಂದ್ರೆ ಅವ್ರ ಕಡೆ ಸಂಪ್ರದಾಯ ಹಂಗೆ. ಮತ್ತೆ ಅಲ್ಲಿಂದಾನೇ ಡೈರೆಕ್ಟ್ ಹೋಗಿ ದಾರೆ ಕುತ್ಕೊಳ್ಳೋದು. ಮತ್ತೆ ಏನು ರೆಡಿನೇ ಆಗಲ್ಲ ಅವರು, ಹಂಗೆ ಡೈರೆಕ್ಟ್ ಹೋಗಿ ದಾರೆ ಕುತ್ಕೊಂಡು ಮಾಮೂಲಿ ಅವ್ರ ಕಡೆ ಏನ್ ಶಾಸ್ತ್ರಗಳು ಇರ್ತವೆ ಎಲ್ಲ ಮುಗಿಸ್ಕೊಂಡು ತಾಳಿ ಕಟ್ತಾರೆ. ಜಾಸ್ತಿ ಓಡಾಡಿಲ್ಲ ಅಂತ ಹೇಳ್ತಿದ್ರಿ, ಟ್ರೈನ್ ಜರ್ನಿ ಜಾಸ್ತಿ. ಬಾಗಲಕೋಟೆ ಸ್ಪೆಷಲ್ ಜೋಳದ ರೊಟ್ಟಿ ಎಣ್ಗಾಯಿ. ಆಕ್ಚುಲಿ ಅವ್ರ ಕಡೆ ಸ್ಪೆಷಲ್ ಊಟನೇ ಅದು. ಏನ್ ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಚಟ್ನಿ ಪುಡಿ ಅಂತ ಸೂಪರ್ ಆಗಿತ್ತು. ಗಾಯ್ಸ್, ನಾನು ಆಳ್ವಾಸಲ್ಲಿ ಓದೋಗ ಪಾಪ ನನ್ಗೂ ಉತ್ತರ ಕರ್ನಾಟಕ ಫ್ರೆಂಡ್ಸ್ ಇದ್ರು. ಅವರು ತಂದ್ಕೊಡ್ತಿದ್ರು ಜೋಳದ ರೊಟ್ಟಿ, ಚಟ್ನಿ ಪುಡಿ ಜೊತೆಗೆ ಮೊಸರು ಹಾಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಸಕ್ಕತ್ತಾಗಿರ್ತಿತ್ತು. ಆಮೇಲೆ ಚೆನ್ನಾಗಿತ್ತು. ಬಟ್ ಆಕ್ಚುಲಿ ಸ್ಪೆಷಲ್ ಏನಂದ್ರೆ 2 ಮದ್ವೆ ಆಗಿದ್ದು ಅಲ್ಲಿ. ನನ್ನ ಫ್ರೆಂಡು ಮತ್ತೆ ಅವ್ರ ಅಣ್ಣ ತಮ್ಮ ಇಬ್ರುನು, ಅಕ್ಕ ತಂಗಿರ್ ಇಬ್ರಿಗೂ ಮದ್ವೆ ಆಗಿದ್ದು ಒಂದೇ ಮನೆಗೆ. ಗೈಸ್, ಒಂದೇ ಮನೆ ಅಣ್ಣ ತಂಗಿಗೆ ಅಕ್ಕ ತಂಗಿ ಕೊಟ್ಬಿಟ್ಟವ್ರೆ. ಚೆನ್ನಾಗಿದೆ ಅಂತಾರ. ನಮ್ಗೆ ಆತರ ಆಫರ್ ಸಿಗ್ಲಿಲ್ಲ. ಫಸ್ಟ್ ಟೈಮ್ 2 ಮದ್ವೆ ಒಂದೇ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ನೋಡಿದ್ದು. ಬಟ್ ನನಗೆ ಆಫರ್ ಸಿಕ್ಕಿಲ್ವಲ್ಲ ಅದಕ್ಕೆ. ಗೈಸ್, ನನಗೂ ಈ ತರ ಆಫರ್ ಸಿಕ್ಕಿದೆ. ಬಿಫೋರ್ 3 years ನೀವ್ ಹಂಗೆ ಯೋಚನೆ ಮಾಡ್ಬೇಕಿತ್ತು. ಒಂದೇ ಮನೆ ನನಗೂ ಈ ತರ ಆಫರ್ ಸಿಕ್ಕಿದೆ, ಚೆನ್ನಾಗಿರೋದಲ್ವಾ? ಅಯ್ಯೋ ಛೇ, ಏನ್ ಮಾಡ್ಲಿ ನೋಡಿ. ಅವರೆಲ್ಲ ಎಷ್ಟು ಪುಣ್ಯವಂತರು. ಅಣ್ಣ ತಮ್ಮಂಗೆ ಅಕ್ಕ ತಂಗಿ ಇಬ್ರು ಒಟ್ಟಿಗೆ ಅಲ್ಲೇ ಒಂದೇ ದಿನ ಮದುವೆ ಒಂದೇ ಮಂಟಪದಲ್ಲಿ ಒಂದೇ ಟೈಮ್ ಅಲ್ಲಿ ಒಂದೇ ಸತಿ ತಾಳಿ ಕಟ್ಸಿದ್ದು. ಚೆನ್ನಾಗಿತ್ತು. ಅಂದ್ರೆ ಡಿಫ್ರೆಂಟ್ ಆಗಿ ಮಾಡ್ಸೋರಲ್ವಾ? ಚೆನ್ನಾಗಿತ್ತು. ನನ್ ಮಗಳಿಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಬ್ರು ಫ್ರೆಂಡು, ಆ ಕಡೆಯಿಂದ ಬರ್ಬೇಕಾದ್ರೆ ಒಬ್ರು ಫ್ರೆಂಡು. ಟ್ರೈನಲ್ಲಿ ಯಾರು ಸಿಕ್ಕಿದ್ರು? ಫ್ರೆಂಡು ಬರೀ ಆಯ್ ಮಾಡ್ತಾರೆ, ಬರೀ ಆಯ್ ಮಾಡ್ತಾರೆ ಗೈಸ್. ಟ್ರೈನಲ್ಲಿ ಯಾರೋ ಫ್ರೆಂಡ್ ಸಿಕ್ಕಿಲ್ಲ ಅಂತ ಏನ್ ಮಾಡ್ತಿಲ್ಲ ಟ್ರೈನಲ್ಲಿ ಇವಳು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಮೇ ಬಿ ಶಿ ಇಸ್ ಆಲ್ಸೋ 3 years 1 year ಗ್ಯಾಪ್. ಅವಳು 1 ವರ್ಷ ದೊಡ್ಡವಳು. ಅವಳನ್ನು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಾಳೆ ನೋಡಿ. ಅವರೆಕಾಯಿ ತಿಂತವಳೆ, ಕೈ ಹೊಡೆದ್ಬಿಡ್ತು, ತೆಗೆದ್ಬಿಟ್ಟು. ಬೇಡ ನಂಗೆ. ಚೆನ್ನಾಗಿತ್ತು. ಮಲ್ಕೊಳ್ಳೇ ಇಲ್ಲ 1 o'clock ವರ್ಗುನು. ಅವಳ ಜೊತೆ ಆಟ ಆಡ್ಕೊಂಡು ಮತ್ತೆ ಅವಳನ್ನ ಕರ್ಕೊಂಡು ನಮ್ಮ ಇದು ಬಂದು ಮಲ್ಕತ್ತಲೇ ಇರ್ಲಿಲ್ಲ. ಆಟ ಆಡ್ಕೊಂಡಿದ್ರು ಇಬ್ರುವೆ. ಆ ಪಾಪನು ಹೋಯ್ತಾ ಇರ್ಲಿಲ್ಲ, ಇವಳು ಬರ್ತಿರ್ಲಿಲ್ಲ. ಅವಳ ನೇಮು ಯಶ್ವಿಕಾ ಸಮಥಿಂಗ್. ಯಶ್ವಿಕಾ, ಇವಳು ಪರ್ಣಿಕಾ. ಕಾಕಾ ಬರಲಿ ಕಾಕಾ. ಬರ್ಬೇಕಾರೆ ಇನ್ನೊಂದ್ ಪಾಪು ಫ್ರೆಂಡ್ ಆಯ್ತು. ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ಲು. ಅವಳು ನಡೆಯೋದೇ ದೊಡ್ಡ ಬಿಗ್ಗೆಸ್ಟ್ ಟಾಸ್ಕ್ ನಮಗೆ ಆಕ್ಚುಲಿ ಎಲ್ಲರೂ ಹೊರಗಡೆ ಹೋದ್ರೆ. ಬಟ್ ಫಸ್ಟ್ ಟೈಮ್ ನನಗೆ ಹೊರಗಡೆ ಹೋಗ್ಬಾರ್ದು ಅಂತ ಅನ್ಸಿದ್ದು ಇದೇ ಫಸ್ಟ್ ಟೈಮ್. ಈಗ ಮದುವೆ ಆಗಿರೋರಿಗೆ ಏನ್ ಸಜೆಷನ್ಸ್ ಕೊಡ್ತೀರಿ? ಮದುವೆ ಆಗಿದ ತಕ್ಷಣ ಮಕ್ಳು ಮಾಡ್ಕೊಬಿಡಿ ಏನ್ ಸಜೆಷನ್ ಕೊಡ್ತೀರಾ? ಲೈಕ್ ದಟ್. ಯಾಕೆ ಅಂದ್ರೆ ಫಸ್ಟ್ ನಮ್ಮ ಪರ್ಸನಲ್ ಸ್ಪೇಸ್ ಏನಿದೆ, ಪರ್ಸನಲ್ ಲೈಫ್ ಏನಿದೆ ಅದನ್ನ ಸ್ವಲ್ಪ ಎಂಜಾಯ್ ಮಾಡಿ. ಸ್ವಲ್ಪ ನಾಟ್ 100% ಅಲ್ಲಿ 10% ಆದ್ರೆ ಎಂಜಾಯ್ ಮಾಡಿ ಮಾಡ್ಕೊಳ್ಳಿ. ಸೊ ಗೈಸ್,
ಮದುವೆ ಆಗಿದ ನಾವು ತಕ್ಷಣ ಫ್ಯಾಮಿಲಿ ಮದುವೆ ಆಗಿದ ತಕ್ಷಣ ಮೇನ್ ಯಾರು ಮಕ್ಳು ಮಾಡ್ಕೊಂಡ್ಬಂದ್ರೆ ನಾವು ಅವ್ರ ಮಾತು ಕೇಳ್ಕೊಂಡು ಅವ್ರಿರಲ್ಲ ಮೀನ್ಸ್ ನಮ್ ಫ್ಯಾಮಿಲಿ ಅವ್ರ ಅಪ್ಪ ಮಾತ್ ಅಮ್ಮ ಕೇಳ್ಕೊಂಡು. ಅತ್ತೆ ಮಾವ ಬಟ್ ಇವಾಗ ಅನ್ನಿಸ್ತಿದ್ಯಾ ಅವ್ರು ಹೇಳಿದ ಮಾತನ್ನ ಕೇಳಿ ಕೇಳಿ ಅವರೆಲ್ಲ ತಲೆ ದುಂಬಿಸ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ರಿ ಬೇಗ But- ಗೈಸ್ ಹಂಗಂತ ಬೇಜಾರೇನಿಲ್ಲ. ವೆರಿ ಆಕ್ಟಿವ್. ನಾನು ಹೇಗೆ ನನ್ನ ಪಾಪ ಹುಟ್ಟಬೇಕು ಅಂತ ಅನ್ಕೊಂಡಿದ್ದೆ ಹಾಗೆ ಹುಟ್ಟಿದಾಳೆ. ಐ ಆಮ್ ಹ್ಯಾಪಿ. ಬಟ್ ಸೀಮಂತ ಒಂದಾಗ್ಲಿಲ್ಲ, ಅದೇ ತುಂಬಾ ಬೇಜಾರು. ಗೈಸ್ ಆಮೇಲೆ ಇನ್ನೊಂದೇನ್ ಗೊತ್ತಾ, ಇದೆಲ್ಲ ಒಂದು ಖುಷಿಕರ ವಿಷಯ ಏನು ಅಂತಂದ್ರೆ ಮನೇಲಿ ಚಿಕ್ಕ ಮಕ್ಳಾಗಿ ಹುಡ್ಬೇಕು. ಯಾಕೆ ಅಂತಂದ್ರೆ ಇದೆಲ್ಲ ನೋಡಿನೇ ಕಲ್ತ್ಕೊಂಡ್ಬಿಡ್ಬೋದು ಅಲ್ವಾ. ಸೊ ಮನೇಲಿ ಚಿಕ್ಕ ಮಕ್ಳಾಗಿ ಹುಟ್ಬಿಟ್ರೆ ನೋಡಿ ಇವ್ರ ಮದುವೆ ಆದ್ಮೇಲೆ ಹೆಂಗಿರ್ತದೆ ಜೀವನ, ಬಂದವ್ರು ಹೆಂಗ್ ನೋಡ್ಕೋಬೇಕು ಅನ್ನೋದು ಒಂದು ಚಿಕ್ಕ ಹಿಂಟಾದ್ರೂ ಸಿಗುತ್ತಲ್ವ ನಮ್ಗೆ. ಆಮೇಲೆ ನೋಡಿ ಇವ್ರು ಇವಾಗ ಮದುವೆ ಆಗಿ ಎಕ್ಸ್ಪೀರಿಯನ್ಸ್ ಹೇಳ್ಕೊಂತವ್ರೆ. ಮದುವೆ ಆಗಿದ ತಕ್ಷಣ ನಮ್ಮ ಪರ್ಸನಲ್ ಲೈಫ್ ಎಂಜಾಯ್ ಮಾಡ್ಬೇಕು ಫಸ್ಟ್, ಆಮೇಲೆ ಮಕ್ಳು ಮಾಡ್ಕೋಬೇಕು. ಸೊ ಆತರ ಯಾರನ್ನು ಆತರ ಬೇಗ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ತಪ್ಪಿಲ್ಲ, ಹೌದು. ಅವ್ರಿಗೆ ಗೊತ್ತಿರ್ಬೇಕು ಹೌ ಟು ಎಂಜಾಯ್ ಅಂತ, ಅದು ಮ್ಯಾಟರ್. ಹೇಗೆ ಕ್ಯಾರಿ ಮಾಡ್ಬೇಕು, ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನನ್ಗೆ ನೋಡಿ ನೋಡಿ ಮೂಗತ್ರ ಒಂದು ಪಿಂಪಲ್ ಆಗ್ಬಿಡಿದೆ, ಇಲ್ಲ ಒಂದು ಪಿಂಪಲ್ ಆಗ್ಬಿಡಿದೆ. ಯಾರೋ ಯಾರೋ ಲೈನ್ ಹಾಕ್ತಿದ್ದಾರೆ ಕಣ್ಣಾಕ್ಬಿಟ್ಟವ್ರೆ, ಯಾರೋ ಲೈನ್ ಹಾಕ್ತಿದ್ದಾರೆ ಅಂತ. ಇಲ್ಲಿ ಮೂಗ್ ಹಿಂಗ್ ಮುಟ್ಕೊಳಕ್ ಆಗ್ತಾಯಿಲ್ಲ ಅದಕ್ಕೆ. ಅಂಡ್ ಎಲ್ಲರಿಗೂ ಒಂದ್ ಕ್ವಶನ್ ಬರ್ಬೋದು, ನಿಮ್ ಸೀಮಂತ ಯಾಕಾಗ್ಲಿಲ್ಲ ಅಂದ್ರೆ ಯಾಕಾಗ್ಲಿಲ್ಲ ಅಂತ. ಬಿಕಾಸ್ ಶಿ ಇಸ್ ಪ್ರೀ ಮೆಚೂರ್ ಬೇಬಿ. ಅವಳು 7 ಮಂತ್ಸಿಗೆ ಬಂದ್ಬಿಟ್ಲು. ಅದೇನಾಯ್ತು ಅಂತಂದ್ರೆ ಅವಳಿಗೆ ನಾವ್ ಹೇಳಿದ್ನಲ್ಲ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಅವಳನ್ನ MBBS ಮಾಡ್ಸೋಣ ಅಂತ ಇದ್ದು. ಸೊ ಅವಳಿಗೆ ಹೊಟ್ಟೆ ಒಳಗಡೆ ಜಾಸ್ತಿ ಇರಕ್ಕಾಗಿದೆ, ಅಮ್ಮ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟವಳೆ. ಸೊ 7 ಮಂತ್ಸ್ ಬಿಟ್ಟಿದ್ದಂದ್ರು ಎಷ್ಟು ಆಕ್ಟಿವ್ ಇದ್ದಾಳೆ ಗೊತ್ತಾ. ಅಲ್ಲಿ ನೋಡಿ ಆಲ್ರೆಡಿ ಅವ್ರ ಅಜ್ಜಿಗೆ ಹೋಗ್ಬಿಟ್ಟು ಹಿಂಸೆ ಇಕ್ತಾಳೆ. ಯಾರು ಕಣ್ಣಾಕ್ಬಿಡಿ, ಎಲ್ಲ ದೃಷ್ಟಿ ತೆಗೆದ್ಬಿಡಿ, ದೃಷ್ಟಿ ತೆಗೆದ್ಬಿಡಿ ಪಾಪ ಅವಳಿಗೂ. ಅವ್ರ ಅಜ್ಜಿ ಏನೋ ಹೇಳ್ತಾ ಐತೆ, ಅವಳು ಏನೋ ಕೇಳ್ತಾಳೆ, ಆಕ್ಸಿ. ಓಹೋ, ಅದೊಂದು ಖುಷಿ ಇದೆ. ಬಟ್ ಆದ್ರೆ ನನ್ ಸೀಮಂತ ಆಗ್ಬೇಕಾಗಿತ್ತು. ಹೌದು, ಕರೆಕ್ಟ್ ಆಗ್ಬೇಕಿತ್ತು. ಅದೆಲ್ಲ ಹುಡುಗಿರ್ಗೊಂದು ಎಲ್ಲ ಹೆಣ್ಮಕ್ಳು ಅದೊಂದು ಆಸೆ. ಎಲ್ಲ ಒಂದೊಂದ್ ಸ್ಟೇಜ್ ಅಲ್ವಾ, ಎಲ್ಲ ಒಂದೇ ಸರಿ ಆಗುವಂತ ಕೆಲಸಗಳು. ಪರವಾಗಿಲ್ಲ, ಇನ್ನೊಂದು ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಬಟ್ ಓಕೆ. ಬಟ್ ಬಾಗಲಕೋಟೆ ಟ್ರಿಪ್ ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ತುಂಬಾ ಖುಷಿ ಪಟ್ಟ. ಬಟ್ ಅವರೆಲ್ಲ ನಿಮ್ಮ ಮದ್ವೆಗೆ ನಿಜ ಗೊತ್ತಾ, ನನ್ನ ಎಂಗೇಜ್ಮೆಂಟ್ ಇಂದ ಹಿಡಿದು ನನ್ ಮದ್ವೆ, ಆಮೇಲೆ ನಮ್ಮನೆ ಗೃಹ ಪ್ರವೇಶ, ನನ್ ಮಗಳು ಬರ್ತಡೇ, ಆಕ್ಚುಲಿ ನನ್ ಮಗಳು ಬರ್ತಡೇಗೆ ಬರ್ಲಿಲ್ಲ ಕಾರಣಾಂತರದಿಂದ. ನನ್ ಪಾಪನ್ ನೋಡಕ್ ನಾನ್ ಬಾಣ್ತಿಲಿದ್ದಾಗ ಬಂದಿದ್ದ. ಬಟ್ ನಾನು ಅಷ್ಟು ಬೇಗ ಹೋಗಕ್ಕಾಗಲಿಲ್ಲ. ಸ್ಟಿಲ್ ಓದ್ನಲ್ಲ ಅಂತ ಅವ್ನಿಗೆ ಖುಷಿ ಇದೆ. ನನಗೆ ಇದ್ರಲ್ಲಿ ಮೆಸೇಜ್ ಹಾಕಿದ್ರು ಯೂಟ್ಯೂಬ್ ಅಲ್ಲಿ, ಅವ್ನ ಫ್ರೆಂಡ್ಸ್ ಗಳನ್ನೆಲ್ಲ ಫಾಲೋ ಮಾಡಿಸ್ತಾ ಇದೀನಿ ನನ್ನ ಮೈದ್ನ ಅಕೌಂಟ್ ನ. ಚೆನ್ನಾಗಿತ್ತು. ಎಷ್ಟು ತುಂಬಾ ಲಾಂಗ್ ಜರ್ನಿ, ಅದೊಂದೇ ಬೇಜಾರು. ಆ ಕಡೆಯಿಂದ ಏನಾರು ಹೆಣ್ ತಂದು ಈ ಕಡೆಯಿಂದ ಏನಾರು ಕೊಟ್ಬಿಟ್ರೆ ಕಷ್ಟ ಹೋಗೋದು ಬರೋದು. ಬಟ್ ಅಂದ್ರೆ ದೂರದಲ್ಲಿ ಇದ್ರೆ ಪ್ರೀತಿ ಜಾಸ್ತಿ ಇರುತ್ತಂತಲ್ಲ, ಅದಕ್ಕೆ ಚೆನ್ನಾಗಿರುತ್ತಲ್ವಾ. ಸೊ ಗೈಸ್ ನೋಡಿ, ಯಾವಾಗ್ಲೂ ಅಷ್ಟೇ, ದೂರದಲ್ಲಿ ಇದ್ದಷ್ಟು ಪ್ರೀತಿ ಜಾಸ್ತಿ ಇರುತ್ತಂತೆ. ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅನ್ನೋ ತರ. ಬಟ್ ಅದರಿಂದನೇ ಎಷ್ಟೋ ರಿಲೇಶನ್ಶಿಪ್ಗಳು ಕಿತ್ತೋಗವೆ. ಬಟ್ ಇಂಪಾರ್ಟೆಂಟ್. ನಂಬಿಕೆ ಅನ್ನೋದು ಬಾರಿ ಇಂಪಾರ್ಟೆಂಟ್. ಸೊ ನೋಡಿ, ಇವ್ರದ್ದು ಬಾಗಲಕೋಟೆ ಟ್ರಿಪ್ ಎಷ್ಟು ಚೆನ್ನಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದವ್ರೆ. ಬಟ್ ಅಂದ್ರೆ ಅವ್ರಿಗೆ ಏನಪ್ಪ ಒಂದು ಕುರುಗು ಅಂತಂದ್ರೆ ಇನ್ನೊಂದೆರಡು ದಿನ ಮುಂಚೆ ಹೋಗ್ಬೇಕಾಗಿತ್ತು. ಬಟ್ ಅದ್ ಮಾಡಕ್ಕಾಗಿಲ್ಲ. ಐ ಆಮ್ ಸಾರಿ. ಈ ವಿಡಿಯೋ ಏನಾದ್ರು ನನ್ನ ಫ್ರೆಂಡ್ ಆನಂದ್ ನೋಡ್ತಾ ಇದ್ರೆ ಐ ಆಮ್ ಸಾರಿ. ಇನ್ನೊಂದೆರಡು ದಿನ ಮುಂಚೆ ಬಂದಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೋರ್ ಆಗ್ತಾ ಇತ್ತು. ಇವ್ರಿಗೆ ಮದ್ವೆಗೆ ಬೇಗ ಹೋಗಿ ಬೇಜಾರಾಗ್ತದೆ ಅಂತಲ್ಲ, ಇವ್ರಿಗೆ ಬೋರ್ ಆಗತ್ತೆ ಅನ್ಬಿಟ್ಟು ಹೋಗಿಲ್ವಂತ ಇವ್ರು. ಬೋರ್ ಆಗುತ್ತೆ ನಮಗೇನ್ ಗೊತ್ತಿತ್ತಾ ಹೋದ್ರೆ, ನಾವೇನ್ ಅನ್ಕೊಂಡ್. ಬಟ್ ರಿಸೆಪ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಗ್ರ್ಯಾಂಡ್ ಆಗಿತ್ತು. ನಾವು ಏನ್ ಜನನೇ ಇಲ್ವಲ್ಲ ಅನ್ಕೊಂಡ್ವಿ. ಬಟ್ ರಿಸೆಪ್ಷನ್ ಅಲ್ಲಿ ನಮ್ ಕಡೆ ಮದ್ವೆ ಸೈಡ್ ಅಲ್ಲಿ ಹೆಂಗ್ ಜನ ಬರ್ತಾರೆ, ಅವ್ರ ಕಡೆ ರಿಸೆಪ್ಷನ್ ನಲ್ಲಿ ಸಖತ್ ಜನ. ನಾವೇ ಹೋಗಕ್ ಆಗ್ತಾ ಇಲ್ಲ, ಅಷ್ಟ್ ಜನ ಬಂದ್ಬಿಟ್ಟಿದ್ರು. ದೆನ್ ಊಟ ಅಂತೂ ಮಸ್ತಾಗಿತ್ತು. ಬಾಗಲಕೋಟೆ ಊಟ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ಅದೆರಡನೇ ಮಾಡಿಸಿದ್ದು ಜೋಳದ ರೊಟ್ಟಿ ಇಲ್ಲ, ಜಾಸ್ತಿ ಮಾಡಿಸಿದ್ರು. ಬಟ್ ಏನೇನ್ ಮಾಡ್ಸಿದ್ರು ಗೊತ್ತಾ, ನಾರ್ಮಲ್ ಉಪ್ಪಿನಕಾಯಿ. ಬಟ್ ಆ ಕಡೆ ಎಲ್ಲ ಸ್ವೀಟ್, ಅದೊಂದೇ ಬೇಜಾರು. ನಮ್ ಕಡೆ ಎಲ್ಲ ಖಾರ ತಿಂದು ಚಟ್ನಿ ಪುಡಿ ಖಾರ ಇರುತ್ತಲ್ವಾ, ಚಟ್ನಿ ಪುಡಿ ಒಂದೇ ಖಾರ ಇದ್ದಿದ್ದು. ಇನ್ನೆಲ್ಲದಕ್ಕೂ ಮೇ ಬಿ ಅವರು ಬೆಲ್ಲ ಹಾಕ್ತಾರೆ ಅನ್ಸುತ್ತೆ ಎಲ್ಲಾ ಸ್ವೀಟಿಗೂನು. ತೊಗರಿ ಬೇಳೆ ಪಲ್ಯ ಮಾಡ್ಸಿದ್ರು, ಅದ್ರದ್ದು ರಸ ಸಾಂಬಾರ್ ಮಾಡ್ಸಿದ್ರು, ಮತ್ತೆ ಸಲಾಡ್, ತರಕಾರಿ ಸಲಾಡ್ ಇತ್ತು. ದೆನ್ ಚಪಾತಿ, ಜೋಳದ ರೊಟ್ಟಿ, ಚಟ್ನಿ ಪುಡಿ, ಮತ್ತೆ ಕೆಂಪು ಖಾರ.
ಕೆಂಪು ಏನು ಒಣ ಮೆಣಸಿನಕಾಯಿ ಖಾರ ಮೆಣಸಿನಕಾಯಿ ಖಾರ ಅದು ಸೈಕಾಗಿತ್ತು. ಬಾಯಲ್ಲಿ ನೀರು ಬರುತ್ತೆ. ಇವಾಗ್ಲೂ ಆಳ್ವಾಸ್ದೆಲ್ಲ ನೆನ್ಸ್ಕೊತಾ ಇದ್ರೆ ನನಗೆ ಬಾಯಲ್ಲಿ ನೀರೇ ಬರ್ತಾ ಇತ್ತು ಇವಾಗ. ಯಾಕೆ ಅಂತಂದ್ರೆ ತುಂಬಾ ವೆರೈಟಿ ಇತ್ತು. ಆ ಚಟ್ನಿ ಪುಡಿ ತಂದ್ಬಿಟ್ಟು ಮೊಸರು ನಾವು ಹೋಗ್ಬಿಟ್ಟು ತಂದ್ಬಿಟ್ಟು ರಾತ್ರಿ ಕತ್ಕೊಂಡೆಲ್ಲ ತಿಂತಿದ್ದು. ಆಕ್ಚುಲಿ ಆಳ್ವಾಸಲ್ಲಿ ಗೈಸ್ ನಿಮ್ಗೆ 10 o'clock ಲೈಟ್ ಆಫ್ ಆಗಿದ ತಕ್ಷಣ ಎಲ್ಲ ಮಲ್ಕೋಬೇಕು, ಆ ತರ ರೂಲ್ಸ್ ಇದ್ದಿದ್ದು ನಾವಿದ್ದಾಗ. ಇವಾಗ ಹೆಂಗಿದೆ ಗೊತ್ತಿಲ್ಲ. ಅಂಡ್ ಅವಾಗಂತೂ ಬರೀ ಏನೋ ಈ ತರ ಬ್ಯಾಟ್ರಿ ಟಾರ್ಚ್ ಬರ್ತಿತ್ತಲ್ಲ, ಆ ಟಾರ್ಚ್ ಇಟ್ಕೊಂಡೆಲ್ಲ ತಿಂದಿದೀವಿ. ಅದು ಬೆಡ್ ಅಡಿಕೆಲ್ಲ ಹೋಗಿ ತಿಂದಿದೀವಿ. ವಾರ್ಡನ್ ಬಂದ್ರೆ ಹೊಡಿತಾನೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೆಲ್ಲ ಭಯ ಆಯ್ತು. ಬಟ್ ಜೋಳದ ರೊಟ್ಟಿ ಚಟ್ನಿ ಪುಡಿ ಮೊಸರು ಕಾಂಬಿನೇಷನ್ ಬೇರೆ. ನಮ್ ಕಡೆ ಮಂಡ್ಯ ಸೈಡ್ ಹೆಂಗೆ ಬಸ್ಸಾರು ಮುದ್ದೆ ಅಂತಂದ್ರೆ ಹಿಂಗಾಯ್ತಾರೆ. ಗೌಡ್ರುಗಳಿಗೆ ನಾಟಿ ಕೋಳಿ ಸಾಂಬಾರು ಮುದ್ದೆ. ಪ್ಯೂರ್ ವೆಜ್. ನಾನ್ ಪ್ಯೂರ್ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಬಟ್ ವೆಜ್ ಗೈಸ್, ನಾನ್ ವೆಜ್ ಅದಕ್ಕೆ ಪಿಂಪಲ್ ಸಿಕ್ಕಾಪಟ್ಟೆ ನೋಯ್ತಿದೆ ಗೈಸ್. ನೋಡಿ ಪಿಂಪಲ್ ಸಿಕ್ಕಾಪಟ್ಟೆ ನೋಯ್ತಾ ಇದೆ. ಯಾರೋ ರೀಸೆಂಟ್ ಆಗಿ ಮದ್ವೆ ಮುಗಿಸ್ಕೊಂಡ್ ಬಂದ್ರಲ್ಲ, ಮದ್ವೆಗೆ ಹೋಗಿದ್ರಲ್ಲ ಅಲ್ಲಿ ಫ್ಯಾನ್ಸ್ ಇರ್ತಾರಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಗೈಸ್, ಈ ತರ ಪಿಂಪಲ್ ಏನಾದ್ರು ಬರಬಾರ್ದು ಅಂತಂದ್ರೆ ನೀವು ಕೋಲ್ಡ್ ವಾಟರ್ ಮುಖ ತೊಳೆದಿ ಪಿಂಪಲ್ ಬರಲ್ಲ. ಅಂಡ್ ಕೋಕೋನಟ್ ವಾಟರ್ ಕುಡೀರಿ, ಸೊ ದಟ್ ಬಾಡಿ ಹೀಟ್ ಆಗಿದ್ದಾಗ ಮಾತ್ರ ಪಿಂಪಲ್ಸ್ ಬರೋದು. ಸೊ ನೋಡಿ, ಈ ತರ ಇತ್ತು ಇವ್ರದ್ದು ಬಾಗಲಕೋಟೆ ಟ್ರಿಪ್ಪು. ಸೊ ನೆಕ್ಸ್ಟ್ ಎಲ್ಲರೂ ಇನ್ನೊಂದು ಟ್ರಿಪ್ಪಿಗೆ ಹೋಗಿ ಬಂದ್ರೆ ಅವ್ರ ಕೆಲ ಮತ್ತೆ ಇನ್ನೊಂದು ರಿವ್ಯೂ ಕೊಡಿಸ್ತೀನಿ. ಸೊ ಅವರಂತೂ ಮದುವೆನ ಸಕ್ಕದಾಗಿ ಎಂಜಾಯ್ ಮಾಡ್ಕೊಂಡ್ ಬಂದವ್ರೆ. ಊಟ ಅಂತೂ ತುಂಬಾ ಇಷ್ಟ ಆಯ್ತಂತ ಅವರಿಗೆ. ಅಂಡ್ ಮೋರ್ ಓವರ್ ಮದುವೆಗಿನ್ನ ಜಾಸ್ತಿ ಜನ ಇದರಲ್ಲಿ ರಿಸೆಪ್ಷನಲ್ಲೇ ಜಾಸ್ತಿ ಜನ ಬಂದಿದ್ರಂತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸೊಪ್ಪು ಬಿಡಿಸ್ತಾವ್ರೆ. ಬಟ್ ಇವಳು ಜಾಯ್ನ್ ಆಗ್ಬಿಟ್ಟವಳೆ. ಕಿತ್ತಾಕ್ಬೇಡ ಕಣವ, ಇವಳು ಸೊಪ್ಪು ಬಿಡ್ಸು ಅಂತಂದ್ರೆ ಸೊಪ್ಪು ಬಿಡ್ಸು ಅಂತಂದ್ರೆ ಅವ್ರ ರಜ್ಜಿಗೆ ಇನ್ನೊಂದು ಕೆಲಸ ಕೊಡಕ್ಕೆ ಸೊಪ್ಪನೆ ಕಿತ್ತಾಕ್ತಾಳೆ ಗೈಸ್. ಸೊ ಗೈಸ್, ಇವತ್ತಿಗಿಷ್ಟು ಈ ತರ ಇತ್ತು ನಮ್ಮ ಅತ್ತಿಗೆಯವರ ಬಾಗಲಕೋಟೆ ಟ್ರಿಪ್. ಹೇಳ್ಬಿಡಿ ಅದಕ್ಕೆ ಕೊನೆಯದಾಗಿ ಬಾಯ್ ಹೇಳ್ಬಿಡಿ ಎಲ್ಲರಿಗೂ. ನನ್ನ ಸ್ಟೈಲಲ್ಲಿ ಹೇಳ್ತೀನಲ್ಲ ಹಂಗೆ ಹೇಳಿ. ನನ್ನ ಸ್ಟೈಲಲ್ಲಿ ಹೇಳ್ತೀನಲ್ಲ ಹಂಗೆ ಹೇಳಿ. ಹೇಳಿ. ಓಕೆ ಗೈಸ್, ಬಾಯ್ ಬಾಯ್. ಸೈನ್ ಆಫ್. ಅರುಣ್ ನಾಗೇಶ್ ಅಲ್ಲ, ಪೂಜಾ ತೇಜಸ್ ಕುಮಾರ್. ಸೊ ನೋಡಿ, ನಾನು ಹೆಂಗೆ ಇದು ಹೇಳ್ತಿದ್ದೆ ಹಂಗೆ ಹೇಳ್ತಿದ್ದಾರೆ. ಬಟ್ ನಾನು ಅಷ್ಟೊಂದು ಖರಾಬಾಗಿಲ್ಲ. ಹೇಳಲ್ಲ, ನಾನು ಸಕ್ಕದಾಗಿ ಹೇಳ್ತೀನಿ. ಸೊ ಗೈಸ್, ನಾನು ನಿಮ್ಮ ಅಯ್ಯೋ ಇರಿ, ಯಾರೋ ನೆನ್ಸ್ಬಿಟ್ಬಿಟ್ಟು. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಪೂಜಾ ತೇಜಸ್ ಕುಮಾರ್. ಸೈನ್ ಆಫ್. ಸೊ ಇವಾಗ ಇವರು ಜಾಯ್ನ್ ಆಗೋರು ನನ್ನ ಸಿಗ್ನೇಚರ್ ಡೈಲಾಗೆ. ಸೊ ಈ ತರ ಇತ್ತು ನಮ್ಮ ಅತ್ತಿಗೆಯವರ ಏನೋ ಟ್ರಿಪ್ಪಿನ ಏನ್ ಹೇಳ್ತಾರೆ ವಿವರಣೆ ಹಿಂಗಿತ್ತು. ಸೊ ಗೈಸ್, ನಾನು ನಿಮ್ಮ ಪ್ರೀತಿ ಅರುಣ್ ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಬಾಯ್.